ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಏನಾಯ್ತು ಕರುಣ? ಸರಿಗೆ ಹೊತ್ಬೇಕು ತಾನೆ? ಹೊಟ್ಟೆಗೇನು ತಿಂದಿಲ್ವಾ? ರಮಾ ಎಣ್ಣೆ ತಗೊಂಡೋಗಿ ಗಂಡನ ಕಾಲನ್ನ ನೀವ್ತಿದ್ದಾಳೆ. ಅದೆಲ್ಲ ನಿನ್ನಿಂದ ಆಗದೆ ಇರೋ ಕೆಲಸ. ಕಾಲಾದರೂ ಸ್ವಲ್ಪ ಸರಿಯಾಗಿ ನೀವು ಬಲ ಬಿಡು ಸ್ವಲ್ಪ. ಸಾಕು ಸಾಕು, ಸದ್ಯಕ್ಕೆ ಸಾಕು. ಈಗ ಹೋಗಿ ಮಲ್ಕೋ. ಇನ್ನೊಂದು ಸ್ವಲ್ಪ ಹೊತ್ತು ನೀವು ಬಿಟ್ಟು ಆಮೇಲೆ ಮಲ್ಕೋತೀನಿ. ರಮಾ, ಯಾಕೆ ಹಠ? ನೀನು ಕಾಲು ಒತ್ತಬೇಕು ಅಂತ ಕೇಳಿದ್ದಕ್ಕೆ ತಾನೆ ನಾನು ಕಾಲು ಒತ್ತೋದಕ್ಕೆ ಬಿಟ್ಟಿದ್ದು. ಈಗ ಆಯ್ತಲ್ಲ, ಹೋಗಿ ಮಲ್ಕೋ. ಇನ್ನೊಂದು ಸ್ವಲ್ಪ ಹೊತ್ತು. ಸರಿ ಆಯ್ತು, ಸ್ವಲ್ಪ ಇರು. ಒಂದು ಕೆಲಸ ಮಾಡೋಣ, ನೀನು ನಿನ್ನ ಕಾಲು ಕೊಡು. ಕೊಡು. ಯಾಕೆ? ನಾನು ಕೂಡ ನಿನ್ನ ಕಾಲು ಒತ್ತೀನಿ. ಅಲ್ಲ, ನೀವೇನ್ ಮಾಡ್ತಿದ್ದೀರ ಬಿಡಿ. ನಾನು ಯಾಕೆ ಮಾಡಬಾರ್ದು? ನೀನು ನನ್ನ ಕಾಲು ಒತ್ತಿದೆ ತಾನೆ, ಈಗ ನನ್ನ ಸರ್ದಿ. ನೀನು ಕೂಡ ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿರ್ತೀಯ. ಗಂಡ ಹೆಂಡತಿ ಅಂದಮೇಲೆ ಒಬ್ರಿಗೊಬ್ರು ಕಷ್ಟಕ್ಕಾಗಿ ಬರಬೇಕು, ಒಬ್ರಿಗೊಬ್ರು ಸೇವೆ ಮಾಡಬೇಕು. ನನಗೂ ಸೇವೆ ಮಾಡೋದಕ್ಕೆ ಬಿಡು. ನಂಗೆ ನಿದ್ದೆ ಬರೋ ತನಕ ಹೀಗೆ ಕಾಲು ಒತ್ತಿರು. ಆಗಲ್ಲ, ನಾನು ಕಾಲು ಒತ್ತಲ್ಲ. ಯಾಕೆ ಒತ್ತಲ್ಲ? ರಮನ್ ನೀನು ಆದರ್ಶ ಅಂತ ತಿಳ್ಕೊಂಡಿದ್ಯಾ ತಾನೆ? ಅವಳೇ ತನ್ನ ಗಂಡನ ಕಾಲನ್ನ ಒತ್ತಿದ್ದಾಳೆ ಅಂದರೆ ನಿನ್ಗೇನು ದಾಡಿ? ನಿಮ್ಮ ಕಾಲು ಒತ್ತುತ್ತಿದ್ದೆ, ಇನ್ನು ಒತ್ತಲ್ಲ ನಾನು. ಕರುಣ, ನನ್ನ ಕಾಲು ಒತ್ತಿಲ್ಲ ಅಂದರೆ ಪರಿಣಾಮ ಸರಿ ಇರಲ್ಲ. ನಿನಗೂ ಆ ಭೀಮಾರಮ್ಮಂಗೂ ಸರಿ ಇರಲ್ಲ. ಎದ್ದೇಳು ಕರುಣ. ಕರುಣ, ನಾನು ಕೊನೆ ಸಲ ಹೇಳ್ತಿದ್ದೀನಿ, ಎದ್ದು ನನ್ನ ಕಾಲು ಒತ್ತಿದ್ರೆ ಸರಿ. ಮಾತು ಕೇಳಲ್ಲ ಅಲ್ವಾ? ಸರಿ, ಹಾಗಾದ್ರೆ ಎದ್ದೇಳು. ಏನ್ ಮಾಡ್ತಿದ್ದೀರಾ? ಬಿಡಿ ನನ್ನ ಕೈನ. ಎದ್ದೇಳು. ಯಾಕೆ ಬಲವಂತ ಮಾಡ್ತಿದ್ದೀರಾ? ಬಿಡಿ ನನ್ನ ಕೈನ. ಇಲ್ಲ, ಎಲ್ಲರೂ ಎಬ್ಬಿಸ್ತೀನಿ ನಾನು. ಎಲ್ಲರೂ ಮುಂದೆ ಉತ್ತರ ಕೊಡಬೇಕು ನೀನು. ಭೀಮ ರಮಾ ತಾನೇ ನಿನ್ನ ಎತ್ಕಟ್ಟಿರೋದು, ಅವರೇ ಉತ್ತರ ಕೊಡಲಿ. ರಮಾ ಭೀಮನ್ ಕಾಲು ಒತ್ಬೋದು ಅಂತಾದರೆ ನೀನು ಯಾಕೆ ಮಾಡಬಾರ್ದು? ನನ್ನ ಕೈ ಬಿಡಿ, ಇನ್ಯಾವ ಉತ್ತರನೂ ಕೊಡಲ್ಲ. ಬಿಡಿ ಬಿಡಿ. ಇಲ್ಲ, ಬಿಡಿ ನನ್ನ ಕೈನ ಅಂದೆ. ಬಿಡಲ್ಲ ಅಷ್ಟೇ. ಪ್ರತಿಯೊಂದಕ್ಕೂ ರಮನ ಅನುಸರಿಸ್ತೀನಿ ಅಂತ ಅಂತೀಯಲ್ಲ, ಇದನ್ನು ಯಾಕೆ ಮಾಡ್ತಿಲ್ಲ? ನಾನು ನೋಡ್ತೀನಿ ಇದನ್ನು ಹೇಗೆ ಭೀಮಾ ಮತ್ತು ರಮಾ ಸಮರ್ಥಿಸ್ಕೋತಾರೆ ಅಂತ. ಭೀಮಾ, ರಮಾ. ಬಾಲಣ್ಣ ಯಾಕೆ ಕರೀತಿದ್ದಾರೆ? ನಡಿ ನೋಡೋಣ. ಅಪ್ಪ, ಬನ್ನಿ ಎಲ್ರು. ನನ್ನ ಕೈ ಬಿಡಿ. ಏನ್ ಮಾಡಕ್ ಹೊರಟಿದ್ದೀರಾ ನೀವು? ಸುಮ್ಮನೆ ನಿಂತ್ಕೋ. ಏನಾಯ್ತು ಬಾಲಣ್ಣ? ಹೇಳ್ತೀನಿ. ಬಾಲ, ಈ ನಾಟಕ ಮಾಡೋದನ್ನು ಯಾವಾಗ ಬಿಡ್ತೀನಿ ನೀನು? ಸ್ವಲ್ಪ ಶಾಂತವಾಗಿದ್ರೆ ವಿಷಯ ಏನು ಅಂತ ಹೇಳ್ತೀನಿ. ರಮಾ, ಒಳಗೇನು ಮಾಡ್ತಿದ್ದೆ ನೀನು? ಇವ್ರ ಕಾಲ್ ನೀವ್ತಿದ್ದೆ. ಹಾಂ, ನಿನ್ನ ಗಂಡನ ಕಾಲನ್ನ ನೀನು ಒತ್ತೋದು ಸರಿ ಅಲ್ವಾ? ಆದ್ರೆ ಈ ಹೊತ್ತಲ್ಲಿ ಇದೆಲ್ಲ ಮಾತಾಡೋದ್ರಿಂದ ಏನ್ ಪ್ರಯೋಜನ? ಪ್ರಯೋಜನ ಇದೆ. ಭೀಮಾ ಮತ್ತು ರಮಾ ಸೇರ್ಕೊಂಡು ಇವಳನ್ನ ಬಡ್ಕಾಯಿಸ್ತಿದ್ದಾರೆ.
ನಿಮ್ಮ ದಾಂಪತ್ಯದ ಪರಿಭಾಷೆನ ಇವಳ ಮೇಲೆ ಹೇರಿಕೆ ಮಾಡ್ತಿದ್ದಾರೆ. ಒಂದು ಕಡೆ ಭೀಮಾ ತನ್ನ ಹೆಂಡತಿ ಕೈಯಲ್ಲಿ ಕಾಲು ಒತ್ತಿಸ್ಕೋಬೋದು, ರಮಾ ತನ್ನ ಗಂಡನ ಕಾಲು ಒತ್ಬೋದು. ಆದರೆ ನಾನು ಕರುಣ ಹತ್ರ ಕಾಲು ಒತ್ತು ಅಂತ ಕೇಳಿದ್ರೆ ಅದು ತಪ್ಪಾಗತ್ತೆ ಅಲ್ವಾ ಕರುಣ? ಮಾತಾಡು ಭೀಮಾ, ಹೇಳು ರಮಾ. ಬಾಲ, ಇದು ರಂಪ ಮಾಡೋ ವಿಷಯನೇ ಅಲ್ಲ. ಹೋಗಿ ಎಲ್ರೂ ಹೋಗಿ ಮಲ್ಕೊಳ್ಳಿ. ಮತ್ತೆ ಕರುಣ ಆಗಲ್ಲ ಅಂತಿದ್ದಾಳೆ ಅಂದ್ರೆ ಪಾಪ ಅವಳಿಗೆ ಸುಸ್ತಾಗಿರ್ಬೇಕು. ಸುಸ್ತಲ್ಲ ಅತ್ತೆ, ನಿಜವಾದ ವಿಷಯ ಬೇರೆನೇ ಇದೆ. ಬೇರೇನೂ ಇಲ್ಲ. ರಂಪ ಮಾಡಬೇಡಿ ರಾತ್ರಿ ಹೊತ್ತು. ಹೋಗಿ ಮಲ್ಕೊಳ್ಳಿ, ನಾನೇ ಕಾಲೊತ್ತೀನಿ. ಬೇಕಾದ್ರೆ ಇಡೀ ರಾತ್ರಿ ಒತ್ತೀನಿ. ಬೇಡ, ಈಗ ನಿನ್ನ ಕಾಳಜಿ ಬೇಡ. ಆಗ್ಲೇ ಯಾಕೆ ಕಾಲು ಒತ್ತಲ್ಲ ಅಂತ ಹೇಳ್ದೆ ಅಂತ ಹೇಳು. ಗಂಡನ ಕಾಲು ಒತ್ತಿದ್ರೆ ಹೆಂಡತಿ ಕಡಿಮೆ ಅನಿಸ್ಕೋತಾಳೆ ಅನ್ನೋ ಆಗಿದ್ರೆ ಭೀಮಾ ಯಾಕೆ ರಮನ್ ಕಾಯಲ್ಲಿ ಕಾಲನ್ನ ಒತ್ತಿಸ್ಕೋತಿದ್ದ? ವಾದ ಮಾಡಬೇಡಿ. ಹೇಳಿದ್ನಲ್ಲ, ನನಗೆ ಉತ್ತರ ಬೇಕು. ಬಾಲಣ್ಣ ಯಾಕೆ ಹಠ ಮಾಡ್ತಿದ್ದೀರಾ? ಹಠ ಅಲ್ಲ, ತಿಳ್ಕೋಬೇಕು ಅಂದರೆ ತಿಳ್ಕೋಬೇಕು ಅಷ್ಟೇ. ಸರಿ, ಹಾಗಾದ್ರೆ ಅಕ್ಕ ಹೇಳಿ ಹೇಳಿ, ನೀವ್ ಯಾಕಾಗಲ್ಲ ಅಂದ್ರಿ ಅಂತ. ನಂಗೆ ಯಾವ ವಾದ ಮಾಡೋಕ್ಕೂ ಇಷ್ಟ ಇಲ್ಲ. ಅದ್ಕೆ ಬನ್ನಿ. ಕಾರಣ ಹೇಳಿ, ಪರವಾಗಿಲ್ಲ. ನೀವೀಗ ಸುಮ್ಮನೆ ಇದ್ರೆ ಬಾಲಣ್ಣನಿಗೆ ನಿಮ್ಮ ಮನಸ್ಸಿನ ಒಳಗಡೆ ಇರೋ ಸತ್ಯ ಏನು ಅಂತ ಅವ್ರಿಗೆ ಗೊತ್ತಾಗಲ್ಲ. ಹೌದು ಕರುಣ, ಸತ್ಯನೇ ಹೇಳು, ನಾನು ತಿಳ್ಕೊತೀನಿ. ನೋಡಿ, ಗಲಾಟೆ ಮಾಡಬೇಡಿ. ಎಲ್ರೂ ಮಲ್ಕೊಳ್ಳಿ. ಇಲ್ಲ, ಯಾರೂ ಮಲ್ಕೊಳ್ಳೋ ಹಾಗಿಲ್ಲ. ಸತ್ಯ ಹೇಳು. ಸರಿ, ತಿಳ್ಕೊಳ್ಳಿ. ಉತ್ತರ ಕೇಳ್ತಿದ್ದೀರಲ್ವಾ ನೀವು? ಕೇಳಿಸ್ಕೊಳ್ಳಿ. ಭೀಮ್ ಭಾವ ಹೀಗೆ ಹೆಂಡತಿ ಕೈ ಹಿಡ್ಕೊಂಡು ಉತ್ತರ ಕೊಡು ಅಂತ ಕೇಳಲ್ಲ. ಮತ್ತೆ ಇನ್ನೊಂದು ವಿಷಯ, ಭೀಮ್ ಭಾವ ನೋವು ಅಂತ ಕಾಲು ಒತ್ತಿಸ್ಕೊಂಡಿದ್ದು. ಆದ್ರೆ ನೀವು ನಿಮ್ ಕಾಲು ಒತ್ತಿಸ್ಕೊಂಡು ನಿಮ್ಮ ಅಹಂನ ತೃಪ್ತಿ ಪಡಿಸ್ಕೊತಿದ್ದೀರಾ. ಇಡೀ ರಾತ್ರಿ ಯಾಕೆ, ಇಡೀ ಜೀವನ ಬೇಕಾದ್ರೂ ನಿಮ್ ಕಾಲು ಹೊತ್ಕೊಂಡಿದ್ರು ನಿಮಗ್ ತೃಪ್ತಿ ಅನ್ನೋದು ಸಿಗೋದೇ ಇಲ್ಲ. ಯಾಕಂದ್ರೆ ನಿಮ್ಗೆ ಗಂಡ್ಸು ಅನ್ನೋ ಅಹಂ ತಲೆಗೆ ಹತ್ತಿದೆ. ರಾಮ ಭೀಮವನ್ ಕಾಲೊತ್ತಿದ್ದಾಳಲ್ಲ, ಅವಳಿಗೆ ಸರಿಯಾದ ಗೌರವ ಕೊಟ್ಟಿರ್ತಾರೆ. ಆಕೆಗೂ ಕಾಲೊತ್ತಿರ್ತಾರೆ. ಕೇಳಿ ನೋಡಿ, ನಾ ಸುಳ್ಳು ಹೇಳ್ತಿದ್ದೀನ ಅಂತ. ಇನ್ನೊಂದು ವಿಷಯ ತಲೆಲಿರ್ಲಿ, ಸೇವೆ ಅನ್ನೋದು ಒಂದೇ ಕಡೆ ಆದ್ರೆ ಅದನ್ನ ಸೇವೆ ಅನ್ನಲ್ಲ, ಗುಲಾಮಿತನ ಅಂತಾರೆ. ಏನ್ ಮಾತಾಡ್ತಾ ಇದ್ಯಾ? ಇನ್ನು ನನ್ನ ಮಾತು ಇಲ್ಲಿಗೆ ಮುಗ್ದಿಲ್ಲ. ಮೂರನೇ ವಿಷಯ, ಪ್ರತಿ ಹೆಂಡತಿಗೂ ತನ್ನ ಗಂಡಂಗೆ ಸೇವೆ ಮಾಡೋ ಇಚ್ಛೆ ಇರುತ್ತೆ. ಪ್ರೀತಿಯಿಂದ, ಶ್ರದ್ಧೆಯಿಂದ, ಕಾಳಜಿಯಿಂದ ಮಾಡ್ತಾಳೆ. ಪ್ರತಿ ಸೇವೆ ಅಂದ್ರೆ ಗಂಡನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಪ್ರೀತಿ ಮಾಡೋದು. ಆದ್ರೆ ನೀವು ಸೇವೆನ ನಿಮ್ ಅಧಿಕಾರ ಅಂತ ಭಾವಿಸಿ ಗುಲಾಮ್ಲು ತರ ನೋಡ್ತೀರಾ. ಇದ್ರಲ್ಲೇನೂ ತಪ್ಪಿಲ್ಲ. ನೀವು ನನ್ ಕಾಲೊತ್ತೋದು, ನಾನ್ ನಿಮ್ ಕಾಲೊತ್ತೋದ್ರಲ್ಲಿ. ಆದ್ರೆ ನೀವು ನಿಮ್ ಹೆಂಡ್ತಿನ ಗುಗ್ಸೋದಕ್ಕೆ ಕಾಲೊತ್ತು ಅಂತೀರಾ, ಅದು ತಪ್ಪು. ಅಣ್ಣ ಹೋಗದ್ಕೇನ ಸಮಾಧಾನ ಮಾಡಿ ಅರ್ಥ ಮಾಡ್ಸಕ್ ಪ್ರಯತ್ನ ಪಡಿ. ಮತ್ತಿನ್ನೊಂದು ವಿಷಯ, ಮುಂದಿರೋರ್ ಭಾವನೆಗಳಿಗೆ ಬೆಲೆ ಕೊಡೋದನ್ನ ಕಲೀರಿ. ಜೀವನ ಸುಖವಾಗಿರುತ್ತೆ ಆಗ. ಹೌದು ಬಾಲ, ಸ್ವಲ್ಪ ಖುಷಿನ ಇನ್ನೊಬ್ಬರು ಕೊಡೋದ್ರಲ್ಲಿ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡ್ರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಯಾರಿಗೂ ನಂಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ನನಗೇನು ಮಾಡಬೇಕು ಅಂತ ನಂಗೆ ಗೊತ್ತಿದೆ. ಈ ಮನೇಲೀಗ ಎಲ್ಲರೂ ಭಾಷಣ ಶುರು ಮಾಡಬೇಡಿ.
ಬಾಲ ಸಮಾಧಾನ ಮಾಡ್ಕೋ. ಆದ್ರೆ ಬಾಲಣ್ಣ, ಮತ್ತೆ ಕರುಣಾ ಅಕ್ಕಂಗೆ ಬೈಯೋದಕ್ಕೆ ಹೋಗ್ಬೇಡಿ. ನಿಮ್ ಕೈಲಿ ಕಣ್ಣೀರ್ ಒರೆಸೋದಕ್ಕಾಗಿಲ್ಲ ಅಂದ್ರೂ ಇನ್ನಷ್ಟು ನೋವು ಕೊಡೋದಕ್ಕೆ ಹೋಗ್ಬೇಡಿ. ಹೌದಣ್ಣ. ಇದಕ್ಕಿಂತ ಕರುಣ ಹತ್ರ ಮಾತಾಡದೇ ಇರೋದೇ ವಾಸಿ. ಎಲ್ಲೋ ಒಂದ್ ಕಡೆ ಬಿತ್ಕೊಂಡು ಬರ್ತೀನಿ. ಬಾಲಣ್ಣ, ಭೀಮಾ, ಹೋಗ್ಲಿ ಬಿಡವನ್ನ. ಕೋಪ ತಣ್ಣಗಾದ್ಮೇಲೆ ಅವನೇ ವಾಪಸ್ ಬರ್ತಾನೆ. ಹೋಗಿ ಎಲ್ರೂ ಹೋಗಿ ಮಲ್ಕೊಳ್ಳಿ. ನಾನು ಕರುಣಾ ಹತ್ರ ಮಾತಾಡ್ತೀನಿ. ರೀ, ನಿಂತ್ಕೊಳ್ಳಿ. ನಿಮ್ ಬಗ್ಗೆ ಒಂದು ವಿಷಯ ತುಂಬಾ ಇಷ್ಟ ಆಯ್ತು. ಏನ್ ಹೇಳಿದ್ರಿ ಈಗ ನೀವು? ಹಾ, ಇನ್ನೊಬ್ರಿಗೆ ಸ್ವಲ್ಪನಾದ್ರೂ ಖುಷಿ ಕೊಟ್ರೆ, ಹೆಂಡತಿನ ಚೆನ್ನಾಗಿ ನೋಡ್ಕೊಂಡ್ರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಅಲ್ವಾ? ನಾನು ಇದೇ ಖುಷಿನೇ ಇಲ್ಲಿಗೆ ಬಂದಾಗಿಂದ ಕೇಳ್ತಿರೋದು. ನಂಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ನೀವು ನಿಮ್ಮ ಮಕ್ಕಳಿಗೆ ಏನು ಹೇಳಕ್ ನೋಡ್ತಿದ್ದೀರಾ? ಹೆಂಡ್ತಿನ ಹೀಗೆ ನೋಡ್ಕೋಬೇಕು, ಹೆಂಡ್ತಿನ ಹಾಗೆ ನೋಡ್ಕೋಬೇಕು ಅಂತ. ಇದೇ ವಿಷಯನ ನೀವ್ಯಾಕೆ ಪಾಲಿಸ್ತಿಲ್ಲ? ಹೇಳಿ, ನಾನು ತಿಳ್ಕೊತೀನಿ ಅದೇನ್ ಕಾರಣ ಅಂತ. ಕಾರಣ ಏನು ಅಂತ ಹೇಳಿದ್ರೆ ನೀನು ಅರ್ಥ ಮಾಡ್ಕೊಳ್ತೀಯ? ಯಾಕೆ ಅರ್ಥ ಮಾಡ್ಕೊಳಕ್ಕಾಗಲ್ಲ? ತಲೆ ಕೆಟ್ಟಿಲ್ಲ ನಂಗೆ. ನೋಡು ಜಜಬಾಯ್, ಪ್ರತಿಯೊಂದು ಸಿದ್ಧಾಂತನೂ ಸಾಪೇಕ್ಷವಾಗಿರುತ್ತೆ. ಗಂಡ ಪ್ರತಿಯೊಂದು ಸಮಯದಲ್ಲೂ ತನ್ನ ಹೆಂಡತಿ ಜೊತೆ ಚೆನ್ನಾಗಿರೋದಕ್ಕೆ ಬಯಸ್ತಾನೆ. ಆದರೆ ಹೆಂಡತಿ ಕೂಡ ಹಾಗೇ ಇರಬೇಕು. ಮನುಷ್ಯ ಒಳ್ಳೆಯವನಾಗಿದ್ದರೆ ಕೊನೆ ಪಕ್ಷ ಹೆಂಡತಿಯ ಎಲ್ಲ ಕೆಟ್ಟ ಗುಣಗಳನ್ನ ಸಹಿಸ್ಕೋಬಹುದು. ಅದು ಸಾಧ್ಯ ಇಲ್ಲ ಅಂತಲ್ಲ. ಪ್ರತಿ ಸರಿ ಅವನ ಹೆಂಡತಿ ಮಾತನ್ನ ಕೇಳೋದು ತಪ್ಪಲ್ಲ. ಹಾಗೆ ಅವನ ಹೆಂಡತಿನ ಖುಷಿಯಾಗಿಡೋದು ತಪ್ಪಲ್ಲ. ಆದರೆ ಮನಸ್ಸಲ್ಲಿ ಕೆಟ್ಟ ಉದ್ದೇಶ ಇದ್ದರೆ ಪರಿಣಾಮ ಕೂಡ ಕೆಟ್ಟದಾಗೆ ಇರುತ್ತೆ. ನಾನು ಎದ್ದಾಯ್ತು ನಿಮಗೆ ತಿಂಡಿ ಮಾಡಿಕೊಡ್ತೀನಿ. ಅಷ್ಟರಲ್ಲಿ ನೀವು ತಯಾರಾಗಿ. ಅಲ್ಲ ರಮ, ನನ್ನ ಪ್ರಕಾರ ಊಟಕ್ಕಾಗೋ ಥರನೇ ಏನಾದರೂ ಮಾಡಿಬಿಡು. ನಾನು ಡಬ್ಬಿಗೆ ಹಾಕೊಂಡು ಹೋಗ್ತೀನಿ. ಇಡೀ ದಿನ ಕೆಲಸ ಅಂತ ಓಡಾಡ್ತೀಯ, ಅದ್ರ ಜೊತೆಗೆ ನನಗೆ ಬುತ್ತಿ ತಂದು ಕೊಡೋದು ಬೇರೆ. ಬೇಡ, ನಾನೇ ಊಟ ತಗೊಂಡು ಬರ್ತೀನಿ. ರಮ್ಮ, ಈಗಲಾದರೂ ನನ್ನ ಮಾತು ಕೇಳಮ್ಮ. ಸರಿ, ನೀವು ತಯಾರಾಗಿ ನಾನು ಅಡುಗೆ ಮಾಡ್ತೀನಿ. ಅದ್ಭುತ. ಚೆನ್ನಾಗಿ ಓದು ಮೂರ್ತಿ, ಕಷ್ಟಪಟ್ಟು ಓದು. ಇವತ್ತು ನೀನು ಚೆನ್ನಾಗಿ ಓದಿದ್ರೆ ಮುಂದೆ ನಿನ್ನ ಸಮಾಜಕ್ಕೆ, ನಿನ್ನ ಜನರಿಗೆ ತುಂಬ ಒಳ್ಳೇದು ಮಾಡ್ಬೋದು.
ಇದೇನ್ ಶಬ್ದ? ಪಾತ್ರೆ ಶಬ್ದ ಬರ್ತಿದ್ಯಲ್ಲ. ನೋಡಿದ್ರೆ ರಮ ಏನೋ ಮಾಡ್ತಿರ್ಬೇಕು. ಪಾಪ ಅತ್ತೆ ಮಲ್ಕೊಂಡಿದ್ದಾರೆ, ಒಳ್ಳೆ ಪಲ್ಯ ಮಾಡಿ ಕಳ್ಸೋಣ ಅಂತಿರ್ಬೇಕು. ಆದ್ರಿ ಜೀಜಾಬಾಯಿ ಇನ್ಮೇಲೆ ಹೊಸ ಆಟ ಹೊಡ್ತಿದ್ದಾಳೆ. ಹೇಯ್, ಮಲ್ಕೊಳಕ್ ಬಿಡ್ತೀಯೋ ಇಲ್ವೋ? ಅತ್ತೆ, ಅದು ಅವ್ರಿಗೋಸ್ಕರ ಅಡ್ಗೆ ಮಾಡ್ತಿದ್ದೆ. ನನ್ ನಿದ್ದೆಗಿಂತ ನಿನ್ ಗಂಡನ್ ಹೊಟ್ಟೆನೇ ಹೆಚ್ಚಾಗೋಯ್ತಾ? ಅತ್ತೆ, ಹಾಗೆಲ್ಲ ಹೇಳ್ಬೇಡಿ. ಮತ್ತೆ ಹೇಗ್ ಮಾತಾಡ್ಲಿ? ಸರಿ ಕೇಳಿಸ್ಕೊ, ಬೇರೆ ತರ ಹೇಳ್ತೀನಿ. ಪ್ರಶ್ನೆಗೆ ಉತ್ತರ ಹೇಳು. ನಿನ್ ಗಂಡ ಏನಂತ ಹೇಳ್ದ? ಅಂದ್ರೆ ಯಾವ ಸಿದ್ಧಾಂತ ನಿನ್ ಗಂಡಂದು? ಹಾ, ನಾನೇ ಹೇಳ್ತೀನಿ. ನಿನ್ ಗಂಡನ ಆಲೋಚನೆ ಹೀಗಿರತ್ತಲ್ಲ, ತನ್ನ ಜಾತಿ ಜನರು ನೆಮ್ಮದಿಯಾಗಿ ಬದುಕಬೇಕು ಅನ್ನೋದು. ನಾನ್ ಯಾವ ಜಾತಿ ಅವಳು? ನೀವು ನಮ್ ಜಾತಿಯವ್ರೆ. ಹಾಗಾದ್ರೆ ನಿದ್ದೆ ಮಾಡಕ್ ಬಿಡು. ಆಮೇಲೆ ಅದೇನು ಅಡ್ಗೆ ಮಾಡ್ಕೋತೀಯೋ ಮಾಡ್ಕೋ. ಅದ್ ಯಾರ್ಯಾರಿಗೆ ತಿನ್ನಿಸ್ಬೇಕೋ ಅವ್ರಿಗೆಲ್ಲ ತಿನ್ನಿಸ್ಕೊಂಡಿರು. ಆದ್ರೆ ಹೀಗೆ ಅಡ್ಗೆ ಮನೆಯಲ್ಲಿ ಪಾತ್ರೆ ಶಬ್ದ ಎಲ್ಲ ಮಾಡಬೇಡ. ನೋಡಿ ಅತ್ತೆ, ಅವ್ರ ಕೆಲ್ಸಕ್ಕೆ ಹೋಗ್ಬೇಕು. ನನ್ನ ಹತ್ರ ಸಮಯ ಇಲ್ಲ, ನಾನು ಅಡ್ಗೆ ಮಾಡಬೇಕು. ಮತ್ತೆ ಈಗ ನೀನ್ ಹೇಳೋದ್ ಕೇಳಿದ್ರೆ ನಿಂದು ನಿನ್ ಗಂಡಂದು ಸ್ವಾರ್ಥ ಬುದ್ಧಿನೇ ಅನ್ನಿಸ್ತಿದೆ. ನಿಮ್ ಹೊಟ್ಟೆ ತುಂಬಿದ್ರೆ ಆಯ್ತು, ಬೇರೆಯವ್ರು ಹೇಗಾದ್ರೂ ಸಾಯ್ಲಿ ಅಷ್ಟೇ. ಜಾತಿ ಜನರೆಲ್ಲ ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು ಅನ್ನೋದೆಲ್ಲ ಬರೀ ಸುಳ್ಳು. ನೀವೇನೇನೋ ಮಾತಾಡ್ಬೇಡಿ. ನನ್ ಗಂಡ ಯಾವತ್ತೂ ಹಾಗೆ ಯೋಚನೆ ಮಾಡಲ್ಲ. ನಿನ್ ಮಾತ್ ಮೇಲೆ ನಂಗೆ ನಂಬಿಕೆ ಇಲ್ಲ. ಸಾಬೀತ್ ಮಾಡು, ಮಾಡು ಮಾಡು ಮಾಡು. ಈಗ ನೀನು ನಿನ್ ಗಂಡನ್ಗೋಸ್ಕರ ಪಾತ್ರೆಗಳೆಲ್ಲ ಶಬ್ದ ಮಾಡಿ ಅಡಿಗೆ ಮಾಡು. ಇಲ್ಲ ನಿನ್ ಗಂಡನ್ಗೆ ಹಸ್ಕೊಂಡಿರಕ್ ಬಿಡು. ಇಲ್ಲ ನಾನ್ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡು. ಅವಾಗ ನಾನು ನಂಬ್ತೀನಿ ನಿನ್ ಗಂಡ ಏನ್ ಹೇಳ್ತಾನೆ, ಏನ್ ಅರ್ಥ ಮಾಡ್ಕೋತಾನೆ ಅಂತ. ಮಾಡು ಮಾಡು, ಸಾಬೀತ್ ಮಾಡು. ನೋಡಿ, ನೀವು ಹೋಗಿ ಮತ್ತೆ ಮಲ್ಕೊಳ್ಳಿ. ರಮ ನನಗೆ ಅಡುಗೆ ಮಾಡ್ತಾ ಇಲ್ಲ. ನೀನ್ ಹೆಂಡತಿ ಸ್ವಲ್ಪ ಬುದ್ಧಿ ಹೇಳು. ಈಗ ಅಡಿಗೆ ಮಾಡ್ಕೊಂಡು ನನ್ನ ನಿದ್ದೆ ಕೆಡ್ಸೋದು ಬೇಡ. ಹಾಗೆಲ್ಲ ಆಗಲ್ಲ. ನಾನು ಅಡ್ಗೆ ಮಾಡ್ತೀನಿ, ಅವ್ರು ತಗೊಂಡು ಹೋಗ್ತಾರೆ. ಅದೇನಾಗುತ್ತೋ ಆಗ್ಲಿ. ಹಾಗಾದ್ರೆ ಮೊದಲು ಹೊರಗಿನ ಜನಕ್ಕೆ ಹೇಳು, ನಿಂದು ನಿನ್ ಗಂಡನ್ ಸಿದ್ಧಾಂತ ಎಲ್ಲ ಬರೀ ಸುಳ್ಳು ಅಂತ. ಅವಕಾಶ ಸಿಕ್ಕಿದ್ರೆ ಭಾಷಣ ಮಾಡೋ ಅಷ್ಟೇ ಚಾಳಿ ನಿಮ್ಗೆ. ಯಾಕೆಂದ್ರೆ ಕಂಡೋರ್ ಕಷ್ಟಕ್ಕೆಲ್ಲ ಕರ್ಗೋಂತವ್ರಲ್ಲ ನೀವು. ಮೊದಲು ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳ್ಳಿ. ಆಮೇಲೂ ನಿಮಗೆ ಕಷ್ಟ ಆದ್ರೆ ದಯವಿಟ್ಟು ಹೇಳಿ. ರಮ, ಏನ್ ಮಾಡ್ತಿದ್ಯಾ? ಎಲ್ಲಕ್ಕೆ ತಗೊಂಡೋಗ್ತಿದ್ಯಾ ಅದನ್ನ? ಹೊರಗೆ ಹೋಗಿ ಅಡುಗೆ ಮಾಡ್ತೀನಿ. ಪಾಪ ಇವ್ರು ನೆಮ್ಮದಿಯಾಗಿ ಮಲ್ಕೊಳ್ಳಿ. ಏನ್ ಹಂಗ್ ನೋಡ್ತಿದ್ಯಾ? ಭಾಷಣ ಮಾಡೋದಿದ್ಯಾ? ಆದ್ರೆ ನಂಗೆ ಭಾಷಣ ಕೇಳೋಷ್ಟು ಸಮಯ ಇಲ್ಲಪ್ಪ. ಹೋಗು. ನಾನು ಯಾಕೆ ನಿಮಗೆ ಭಾಷಣ ಮಾಡಲಿ? ನಿಮ್ಮ ಆರೋಗ್ಯ ಸರಿಯಾಗಿದ್ದಾಗಲೇ ನನ್ನ ಮಾತು ನಿಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಇನ್ನು ಈಗ ಹೇಳಿ ಏನು ಪ್ರಯೋಜನ? ಈಗ ನಾನು ಏನೇ ಹೇಳಿದ್ರೂ ಅದು ತಪ್ಪಾಗುತ್ತೆ. ಹೋಗಿ ಮಲ್ಕೊಳ್ಳಿ. ಹಾ, ಹೋಗೋಳೆ ನಾನು. ಮಲ್ಕೊಂಡ್ ಮಾತ್ರಕ್ಕೆ ಮೈ ಮರಿಬೇಡ ನೀನು. ಎಲ್ಲ ಕಡೆ ಕಣ್ಣಿರುತ್ತೆ ನಂಗೆ. ವಟಾರದವರೆಲ್ಲ ನಿಮ್ಮ ಮೇಲೆ ಅಸಮಾಧಾನ ಆಗಿದ್ದಾರೆ ತಿಳ್ಕೊ. ಹಳೇದನ್ನೆಲ್ಲ ನಾನು ಮರ್ತಿರ್ಬೋದು. ಇನ್ನು ಹಿಂದೆ ನೀನು ನನಗೇನೇನು ಕಷ್ಟ ಕೊಟ್ಟಿದ್ಯೋ. ಹೋಗು. ಇನ್ನೂ ಮಲ್ಗಕ್ಕೆ ಹೋಗಿಲ್ವಾ? ಹೋಗ್ತಿದ್ದೀನಿ. ಅಯ್ಯೋ, ರಮ, ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ಯಾ?
ರಮಾ ನನ್ನ ಮಾತು ಕೇಳು, ನಿಂತ್ಕೋ. ನೋಡು, ಈಗ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನನಗಾಗಲೇ ತುಂಬ ತಡ ಆಗ್ತಿದೆ. ನೀನು ನಾಳೆಯಿಂದ ಅಡುಗೆ ಮಾಡು. ಇವತ್ತು ನಾನು ಹೀಗೆ ಹೋಗ್ತೀನಿ, ಪರವಾಗಿಲ್ಲ. ಆದ್ರೆ ಇನ್ನೂ ಸಮಯ ಇದೆಯಲ್ಲ. ಅಲ್ಲ, ನಾಳೆಯಿಂದ ಯಾಕೆ? ಒಳ್ಳೇದನ್ನ ಮಾಡೋದಕ್ಕೆ ಇವತ್ತಿಂದಾನೇ ಶುರು ಮಾಡಬೇಕು. ನೀವು ತಯಾರಾಗಿ, ನಾನು ಅಡುಗೆ ಮಾಡ್ತೀನಿ. ಅಲ್ಲಮ್ಮ, ಯಾಕೆ ಸುಮ್ಮನೆ ಕಷ್ಟ ತಗೋತೀಯ? ಇದ್ರಲ್ಲಿ ಕಷ್ಟ ಅನ್ನೋದೆಲ್ಲಿಂದ ಬಂತು? ನಾನ್ ಜೊತೆಗಿರ್ತೀನಿ. ಹಾಗೆ ನಾನು ಇರ್ತೀನಿ. ಹಾಗೆ ನಾನು ಕೂಡ.